ಇದರ ಮಧ್ಯೆ ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಅಭಿಜಿತ್ ದಿಪ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಮಿಡ್ ನೈಟ್ ಆಪರೇಷನ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ರಾತ್ರೋರಾತ್ರಿ ನಮ್ಮನ್ನ ಅರೆಸ್ಟ್ ಮಾಡೋಕೆ ಕೇಂದ್ರ ಸರ್ಕಾರ ಯತ್ನಿಸ್ತಾ ಇದೆ. ಇವತ್ತು ರಾತ್ರಿನೇ ವಶಕ್ಕೆ ಪಡಿಬಹುದು, ಇಲ್ಲ ಅಂತಂದ್ರೆ ನಮ್ಮನ್ನ ಅರೆಸ್ಟ್ ಮಾಡಬಹುದು. ಯಾಕಂದ್ರೆ ನಾಳೆ ನಾಡಿದ್ದು ಹೆಚ್ಚಿನ ಯುವಕರು ಪ್ರತಿಭಟನೆಗೆ ಆಗಮಿಸ್ತಾ ಇದ್ದಾರೆ. ಶನಿವಾರ ಭಾನುವಾರ ಆಗಿರೋದ್ರಿಂದ ಇದರಿಂದ ಭಯಗೊಂಡಂತಹ ಕೇಂದ್ರ ಸರ್ಕಾರ ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಯತ್ನಿಸ್ತಾ ಇದೆ. ಆದರೆ ನಮ್ಮನ್ನ ಅರೆಸ್ಟ್ ಮಾಡಿದ್ರೂ ಪರವಾಗಿಲ್ಲ, ವಿದ್ಯಾರ್ಥಿಗಳ ಹೋರಾಟ ಇಲ್ಲೂ ನಿಲ್ಲಲ್ಲ, ಇನ್ನಷ್ಟು ಹೆಚ್ಚಾಗುತ್ತೆ. ಹೋರಾಟಕ್ಕಿರುವಂಥ ಏಕಮೇವ ಪರಿಹಾರ ಅಂತಂದ್ರೆ ಅದು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಅದರ ಜೊತೆಗೆ ಮುಂದುವರೆದಂತೆ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತಾರೆ. ಇದು ವಿಪಕ್ಷಗಳ ಹೋರಾಟ ಅಲ್ಲ, ವಿದ್ಯಾರ್ಥಿಗಳ ಹೋರಾಟ ಅನ್ನೋದನ್ನ ಅಭಿಜಿತ್ ದಿಪ್ಕೆ ಸ್ಪಷ್ಟಪಡಿಸಿದ್ದಾರೆ. ಸೊ ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಅಭಿಜಿತ್ ದಿಪ್ಕೆ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಸೋನಂ ವಾಂಗ್ಚುಕ್ ಅವರನ್ನ ದೆಹಲಿ ಪೊಲೀಸರು ಹೊತ್ತೊಯ್ದ್ರು. ಆಗ ಈ ಆಂದೋಲನ ಮತ್ತಷ್ಟು ಹೆಚ್ಚಾಯಿತು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮಾಡಿದ್ರು. ಈ ಕಿಚ್ಚು ಇನ್ನಷ್ಟು ವ್ಯಾಪಿಸ್ತು. ಅಕಸ್ಮಾತ್ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯೋಕೆ ಅಥವಾ ಅರೆಸ್ಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಯಿತು ಅಂತಾದ್ರೆ ಆಗ ಇನ್ನಷ್ಟು ಕಿಚ್ಚು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅದು ಹಾಗೇ ಆಗುತ್ತೆ ಅನ್ನುವಂಥ ಮಾತನ್ನ ಅಭಿಜಿತ್ ದಿಪ್ಕೆ ಹೇಳ್ತಿದ್ದಾರೆ. ಸೊ ಇವತ್ತು ರಾತ್ರಿ ಕೇಂದ್ರ ಸರ್ಕಾರ ಮಿಡ್ ನೈಟ್ ಆಪರೇಷನ್ಗೆ ಪ್ಲಾನ್ ಮಾಡಿಕೊಳ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಅಥವಾ ಯಾರೆಲ್ಲ ಅಲ್ಲಿ ಪ್ರತಿಭಟಿಸ್ತಾ ಇದ್ದಾರೋ ಅವರನ್ನ ವಶಕ್ಕೆ ಪಡಿಬಹುದು ಅಥವಾ ಅರೆಸ್ಟ್ ಮಾಡಬಹುದು. ಆದರೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಾಳೆ ನಾಡಿದ್ದು ಶನಿವಾರ ಭಾನುವಾರ ಆಗಿರೋದ್ರಿಂದ, ವೀಕೆಂಡ್ ಆಗಿರೋದ್ರಿಂದ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅದನ್ನ ಅರ್ಥಂತಹ ಕೇಂದ್ರ ಸರ್ಕಾರ ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಮಿಡ್ ನೈಟ್ ಆಪರೇಷನ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅನ್ನುವಂಥ ಮಾತನ್ನ ಅಭಿಜಿತ್ ದಿಪ್ಕೆ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ನಿಯೋಗ ಸೌರಭ್ ದಾಸ್ ಹಾಗೆ ರಂಕ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವರಾದಂಥ JP ನಡ್ಡಾ ಹಾಗೆ ಜಿತೇಂದ್ರ ಸಿಂಗ್ ಅವರನ್ನ ಭೇಟಿಯಾಗಿ ಪ್ರಮುಖವಾಗಿ 3 ಬೇಡಿಕೆಯುಳ್ಳಂಥ ಮನವಿ ಪತ್ರವನ್ನು ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಈಗಷ್ಟೇ ನಡೆದಿರುವಂತಹ ಸಭೆ ಇದು. ಇದಾದ ನಂತರ JP ನಡ್ಡಾ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಟ್ಟಿಗೆ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಒಂದು ಡಿಮ್ಯಾಂಡ್ಗಳನ್ನ ಪೂರೈಸೋದಕ್ಕೆ ಅಥವಾ ಇದರ ಕುರಿತಾಗಿ ನಮಗೆ ಯೋಚಿಸೋದಕ್ಕೆ ನಾಳೆವರೆಗೂ ಟೈಮ್ ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರವೇ ನಾಳೆ ಮಧ್ಯಾಹ್ನದವರೆಗೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಹಾಗೆ ಪ್ರತಿಭಟನಾಕಾರರಿಂದ ಒಂದು ಸಮಯವನ್ನು ಪಡೆದುಕೊಂಡಿದೆ. ನಾಳೆವರೆಗೂ ನಮಗೆ ಯೋಚಿಸೋದಕ್ಕೆ ಟೈಮ್ ಬೇಕು, ಥಿಂಕ್ ಮಾಡ್ತೀವಿ, ಡಿಮ್ಯಾಂಡ್ಗಳನ್ನ ಫುಲ್ಫಿಲ್ ಮಾಡುವಂಥ ಭರವಸೆಯನ್ನು ನೀಡ್ತೀವಿ. ಈ ಮಾತನ್ನು ಕೇಂದ್ರ ಸಚಿವ JP ನಡ್ಡಾ ಹೇಳಿದ್ದಾರೆ. ಅದರ ಜೊತೆಗೆ ಸಿಗ್ತಿರುವಂಥ ಒಂದು ಅಪ್ಡೇಟೆಡ್ ಇನ್ಫಾರ್ಮೇಷನ್ ಏನು ಅಂತಂದರೆ, ಕಾಕ್ರೋಚ್ ಜನತಾ ಪಾರ್ಟಿಯ 3 ಡಿಮ್ಯಾಂಡ್ ಏನಿತ್ತು ಅದರಲ್ಲಿ 2 ಡಿಮ್ಯಾಂಡನ್ನು ಪೂರೈಸೋದಕ್ಕೆ ಅಥವಾ ಅದನ್ನು ಈಡೇರಿಸೋದಕ್ಕೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆಯಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.